ಸೊ ಪ್ರಥಮ್ ಗಲಾಟೆನಲ್ಲಿ ಪ್ರತ್ಯಕ್ಷದರ್ಶಿ ಆಗಿರುವಂಥ ಮಹೇಶ್ ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೆ ನೀವು. ಸೊ ಅಲ್ಲಿ ಪ್ರತ್ಯಕ್ಷದರ್ಶಿ ಕೂಡ ನೀವೇ ಆಗಿದ್ರಿ. ಏನೆಲ್ಲ ಆಯ್ತು ಅವತ್ತು ಅಂತ? ಸರ್ ಏನು ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಸರ್. ಹಾಗೆ ನಾರ್ಮಲಾಗಿ ಪ್ರಥಮ್ ಸರು, ರಕ್ಷಕು ಮತ್ತು ಗೆಳೆಯರನ್ನೆಲ್ಲ ಕರೆಸ್ತೀವಿ. ಬಟ್ ಅಲ್ಲಿ ಬಂದಿರೋವಂಥ ಒಬ್ಬರು ನಮ್ಗೆ ಗೊತ್ತಿಲ್ಲ ಸರ್. ಅದು ಯಾರು ಅನ್ನೋದು ಗೊತ್ತಿಲ್ಲ ಸರ್. ಆಯಿತಾ, ಗೊತ್ತಿಲ್ಲ ಸರ್. ನೋಡಿ, ಇವರು ನಮ್ಮ ಇರಿ ಅಣ್ಣ, ಇವರು ಪ್ರಮೋದ್ ಅಣ್ಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಂದರೆ ರಕ್ಷಕ್ ಅವರ ಒಂದು ಅಲ್ಲಿ ಹೋಗ್ತಾರೆ ಸರ್, ಹೋಗಿ ಕುತ್ಕೊಳ್ಳೋ ಸಮಯದಲ್ಲಿ ನಾನು ಇರೋದಿಲ್ಲ, ಅಲ್ಲಿಂದ ಬ್ಯಾಕ್ ಆಗ್ತೀನಿ. ಆಯಿತಾ, ಯಾಕಂದರೆ ಇಲ್ಲಿ ಅಷ್ಟು ಜನ ಬಂದಿರೋದು ನನಗೆ ಮುಂಚೆ ಗೊತ್ತಿದ್ರೆ ನಾವು ಅಡುಗೆ ರೆಡಿ ಮಾಡಿಸ್ತಿದ್ವಿ. ಸೊ ಅಲ್ಲಿ ಬಂದ್ರಲ್ವಾ, ಸಡನ್ನಾಗಿ ನಮ್ಗೆ ಅಡುಗೆ ಖಾಲಿ ಆಗಿತ್ತು ಅಲ್ಲಿ. ಸೊ ಹಾಗಾಗಿ 15 kg ಚಿಕನ್ನು ನಾವು ಏನು ತರಿಸಿದ್ವಿ. ಭಟ್ರು ಸಹ ಇರಲಿಲ್ಲ ಆ ಟೈಮಲ್ಲಿ, ಮಳೆ ಬರ್ತಿತ್ತು. ಆಯಿತಾ, ಸೊ ಹಾಗಾಗಿ ನಾನು ಅಲ್ಲಿ ರೆಡಿ ಮಾಡ್ಸೋಕೆ ಹೋದೆ. ಮತ್ತು ಸರ್ ಒಬ್ಬರೇ ಇರ್ತಾರೆ ಅಲ್ಲಿ. ನಮ್ಮ ಸ್ನೇಹಿತರು ಇದ್ದರು, ಪ್ರಮೋದ್ ಅಣ್ಣ ಇದ್ದರು, ಮತ್ತು ನಮ್ಮ ಸ್ನೇಹಿತರು ಒಂದು ಡಿಜಿಟಲ್ ಇವರು ಇದ್ದರು. ಆಯಿತಾ, ಅವರು ಇದ್ದರು. ಸೊ ಹಾಗಾಗಿ ನಾನು ಈ ಸೈಡ್ ಬಂದೆ. ಮತ್ತೆ ಕಾನ್ವರ್ಸೇಷನ್ ಆಗ್ತಿತ್ತು. ಮತ್ತು ಈ ರೀತಿ ಕಾನ್ವರ್ಸೇಷನ್ ಏನು ಹೇಳ್ತಿದ್ರು ಪ್ರಥಮ್ ಸರ್, ಅದು ನಿಜ ಸರ್. ಟ್ರ್ಯಾಕರ್ ತೆಗ್ದಿದ್ದು ನಿಜನಾ? ಏನು ವಿಚಾರಕ್ಕೆ ಟ್ರ್ಯಾಕರ್ ತೆಗ್ದಿದ್ದು? ಹೌದು ಸರ್, ಅದೇ ದರ್ಶನ್ ವಿಚಾರದಲ್ಲಿ ಇದು ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಆದಿತ್ತು ಸರ್. ಅಲ್ಲಿ ಬಂದಿದ್ದವರು ನಿಮಗೆ ಪರಿಚಯ ಇದ್ದಂಥವ್ರ? ಸರ್ ನನಗೆ ಪರಿಚಯ ಇಲ್ಲ ಸರ್. ನನಗೆ ಪರಿಚಯ ಅನ್ನೋದು ಫಸ್ಟು ನೋಡಿತ್ತು ಅವ್ರನ್ನೇ ಸರ್. ನಾನು ಪ್ರಮೋದ್ ಅವರು ಒಂದು ಆ್ಯಂಗಲ್ ಹೇಳಿದ್ರು, ತಮಾಷೆಗೆ ಸ್ಟಾರ್ಟ್ ಆಗಿದ್ದಂಥ ಮಾತುಕತೆ ಆಮೇಲೆ ಸೀರಿಯಸ್ ಆಗಾಯ್ತು ಅಂತ. ನಿಜವಾಗ್ಲೂ ಧಮಕಿ ಹಾಕಿದ್ ನಿಜನಾ ಅಂತ? ಗಂಭೀರವಾಗಿ ಆರೋಪ. ಒಬ್ಬರು ಅಭಿಮಾನಿಗಳು ಅಂತಂದಾಗ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ದರ್ಶನ್ ಅಭಿಮಾನಿಗಳು ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಗಂಭೀರವಾಗಿ ಗಲಾಟೆ ಆಗಿದ್ದು ನಿಜನಾ ಅಂತ? ಸರ್ ಗಂಭೀರವಾಗಿ ಲಾಸ್ಟ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಇರಲಿಲ್ಲ ಸರ್. ಆಯಿತಾ, ಅದು ಸ್ಟಾರ್ಟಿಂಗಲ್ಲಿ ಏನು ಮಾತಾಡೋದು ನಾನು ಇರಲಿಲ್ಲ. ಆಮೇಲೆ ನಾನು ಹೋಗಿದ್ದೆ ಸರ್. ಕಾನ್ವರ್ಸೇಷನ್ ಆಯಿತು. ಕಾನ್ವರ್ಸೇಷನ್ ಆದಮೇಲೆ ಸೊ ಅದು ತೆಗ್ದಿತ್ತು ನಿಜ ಸರ್. ಆಯಿತಾ, ನಾರ್ಮಲಾಗಿ ಈಗ ಮಡಿಕೇರಿ ಆ ಸೈಡೆಲ್ಲನೂ ಹಾಕೊತಾರಲ್ಲ ಸರ್, ಇಲ್ಲಿ ಆ ರೀತಿ ಇತ್ತು ಸರ್ ಅದು. ಸೊ ಅದಾದಮೇಲೆ ನಾನು ಮಧ್ಯೆ ಹೋದ, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಅವ್ರಿಗೂ ತೊಂದರೆ ಇದೆ. ಅವ್ರಿಗೂ ಒಂದು 6 ಕೋಟಿ ತನಕನೂ ಸಾಲ ಮಾಡಿರೋ ಸಿನಿಮಾ ತೆಗಿಯೋಕ್ಕೋಸ್ಕರ. ಸೊ ಹಾಗಾಗಿ ಅಂತ ಹೇಳಿದೆ, ನಾನು ಮಧ್ಯೆ ಹೋದೆ ನಾನು. ಹಾಂ ಸರ್. ಕೂಲ್ ಆಯಿತು ಸರ್. ಏನಂತಂದರೆ ಅವ್ರಿಗೂ ಏನು ಅಂದರೆ ಯಾಕಂತಂದರೆ ಅವ್ರಿಗೂ ಒಂದು ಒಳಗಡೆ ಅನ್ನೋದು ಹೋಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಆಯಿತು, ಆಗಬಾರ್ದಾಗಿತ್ತು, ಆಯಿತು ಸರ್. ಅಲ್ಲಿಂದ ನಾನು ಕರ್ಕೊಂಬಂದೆ, ಕೂಲ್ ಮಾಡಿ ಕರ್ಕೊಂಬಂದೆ ಸರ್, ಅಷ್ಟೇ ಸರ್. ಇದಿಷ್ಟು ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.